ಏನು ವಿವಿಧ ಒಂದು ಸ್ಪರ್ಧಾ ಪರೀಕ್ಷೆಗಳ ತರಬೇತಿಯ ಪತ್ರಿಕೆಗಳು ಈ ಮಟ್ಟದಲ್ಲಿ ಲೀಕ್ ಆಗ್ತಾ ಇದ್ದಾವೆ ಅಂದ್ರೆ ಕೇಂದ್ರ ಸರ್ಕಾರದ ವಿದ್ಯಾರ್ಥಿಗಳನ್ನ ಮುಂದಿನ ಭವಿಷ್ಯ ರೂಪಿಸ್ಕೊಳ್ಳುವಂತವ್ರಿಗೆ ಎಂತ ಅಡಿಪಾಯ ಆಗ್ತಾ ಇದೆ ಅನ್ನೋದು ಇದರಿಂದ ಅರ್ಥ ಆಗ್ತಾ ಇದೆ. ಅಂದ್ರೆ ಯಾವುದೇ ತರದ ಜವಾಬ್ದಾರಿ ಇಲ್ಲದೆ ಹಣ ಕೊಟ್ಟವರಿಗೆ ಇವತ್ತು ಸರ್ಟಿಫಿಕೇಟ್ಗಳು ಮತ್ತೆ ಹುದ್ದೆಗಳು ವೈದ್ಯಕೀಯ ಸೀಟ್ಗಳು ಸಿಗ್ತವೆ ಅನ್ನೋದನ್ನ ರಾಜಾರೋಷವಾಗಿ ತೆರೆದಾಗ ಇದೆಲ್ಲ ನಡ್ಕೊಂಡು ಹೋಗ್ತಾ ಇದೆ. ಹಣ ಕೊಟ್ಟರೆ ತಕ್ಷಣ ನಮ್ಗೆ ಪ್ರಶ್ನೆ ಪತ್ರಿಕೆ ಸಿಗುತ್ತೆ, ಉತ್ತರ ಪತ್ರಿಕೆಗಳು ಸಿಗ್ತವೆ. ಅದನ್ನ ಬರೆದು ಬಿಟ್ಟು ವರ್ಷಾನುಗಟ್ಲೆ ತಯಾರಾದವ್ರನ್ನ ಕಡೆಗಣಿಸಿ ನಾವು ಸೀಟ್ಗಳು ತಗೊಳ್ಬಹುದು ಅನ್ನೋ ಹಣವಂತಿಕೆ ದಿಮಾಕಿಗೆ ಬೆಲೆ ಕೊಟ್ಟು ಕೇಂದ್ರ ಸರ್ಕಾರ ಇದಕ್ಕೆಲ್ಲ ಪ್ರೋತ್ಸಾಹ ಕೊಟ್ಟು ಕೊನೆಗೆ ಈ ಹಂತದ ಒಂದು ಪರಿಣಾಮಕ್ಕೆ ತಗೊಂಬಂದು ನಿಲ್ಲಿಸ್ಕೊಂಡಿದೆ. ಇದು ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಅನೇಕ ವಿದ್ಯಾರ್ಥಿಗಳು ತುಂಬಾ ತಮ್ಮ ಬದುಕನ್ನೇ ಮುಡಿಪಾಗಿಟ್ಕೊಂಡು ಓದಿದಂಥವರು ಕೊನೆ ಇದರಲ್ಲಿ ನಿರಾಶರಾಗಿ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಪರಿಸ್ಥಿತಿಗೆ ಈ ದೇಶದ ಯುವಜನರನ್ನ ವ್ಯಾಸಂಗ ಮಾಡುವಂತ ಅತ್ಯಂತ ಸಣ್ಣ ಯುವ ಪೀಳಿಗೆಯನ್ನ ದೇಶದ ಒಂದು ಆಳುವ ವರ್ಗ ದಬ್ತಾ ಇದೆ. ಯಾವುದೇ ಕ್ಷೇತ್ರದಲ್ಲಿ ಉದ್ಯೋಗ ಇಲ್ಲ, ಎಲ್ಲ ಸಣ್ಣ ಪುಟ್ಟ ಉದ್ಯೋಗಗಳು ಇರುವಂತಹ ಇದೇನೋ ವೈದ್ಯಕೀಯ ಸೀಟ್ಗಳು ಸಾಮಾನ್ಯ ಜನ ತುಂಬಾ ಕಡು ಬಡತನದಲ್ಲಿರೋರು ಸ್ಪರ್ಧೆ ಮಾಡಿ ತಗೊಳ್ಳಿಕ್ಕೆ ಇವತ್ತು ಅವಕಾಶಗಳಿಲ್ಲ. ಮಧ್ಯಮ ವರ್ಗಕ್ಕಿಂತ ಮೇಲ್ಪಟ್ಟ ಜನ ಸ್ಪರ್ಧೆ ಮಾಡ್ಲಿಕ್ಕಿರುವಂತದ್ದನ್ನು ಕೂಡ ಈ ಮಟ್ಟಕ್ಕೆ ಇಳಿಸಿ ಅದರಲ್ಲಿ ಯಾವುದೇ ತೆರನಾದಂತಹ ಒಂದು ನೈತಿಕತೆನೇ ಇಲ್ದಂಗೆ ಮಾಡಿಬಿಟ್ಟಿದ್ದಾರೆ. ಯಾರು ಬೇಕಾದ್ರೂ ಸ್ಪರ್ಧೆ ಮಾಡ್ಬೋದು, ದುಡ್ಡಿದ್ರೆ ಅವನಿಗೆ ಸೀಟ್ ಸಿಗುತ್ತೆ. ಬರೀ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾತ್ರ ಅಲ್ಲ, ಅನೇಕ ಹಗರಣಗಳ ಒಂದು ದೊಡ್ಡ ಇದರಲ್ಲಿ ನಡೀತಾ ಇದೆ. ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಒಂದಾದ್ರೆ ಪ್ರಶ್ನೆ ಪತ್ರಿಕೆ ವ್ಯಕ್ತಿಯೇ ಬರೀತಾನೆ ಬೇರೆಯವ್ರ ಕೈಲಿ ಬರ್ಸೋದು, ಆಮೇಲೆ ಬರೆಯುವಾಗ ಆ ಉತ್ತರಗಳನ್ನ ಕೊಟ್ಟು ಬರ್ಸೋದು, ಉತ್ತರ ಪತ್ರಿಕೆಯನ್ನೇ ಆಲ್ಟರ್ನೇಟ್ ಆಗಿ ಇಡುವಂಥದ್ದು, ಈ ಅಕ್ರಮಗಳ ಒಂದು ವಿಧಾನಗಳು ಒಂದೊಂದು ಥರದವೆಲ್ಲ ನಡೀತಾ ಇರೋದು. ಇದು ಎಲ್ಲೆಲ್ಲೋ ತೆರೆಮರೆನಲ್ಲಿ ನಡೀತಾ ಇದ್ದು ಇದು ವಿಪರೀತಗೊಂಡಾಗ ಎಲ್ಲ ಇಡೀ ದೇಶವ್ಯಾಪಿಯಾಗಿ ಭುಗಿಲೆದ್ದಾಗ ಇದನ್ನ ರದ್ದುಗೊಳಿಸುವಂತ ಕ್ರಿಯೆಗೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಕೇಂದ್ರ ಸರ್ಕಾರಕ್ಕೆ ಯುವಜನರಿಗೆ ಉದ್ಯೋಗ ಕೊಡಬೇಕು, ಸರಿಯಾದ ಶಿಕ್ಷಣ ಕೊಡಬೇಕು, ಶಿಕ್ಷಣವನ್ನ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರಗಳ ಅಧೀನದಲ್ಲಿ ನಡೆಸಬೇಕು ಅನ್ನೋ ಯಾವುದೇ ಇರಾದೆ ಇಲ್ಲ. ಅದನ್ನ ಖಾಸಗಿಯವರಿಗೆ ಕೊಟ್ಟು ಈ ಒಂದು ಅಧೋಗತಿಗೆ ತಳ್ಳೋದಷ್ಟೇನೆ ಅವರ ಒಂದು ಉದ್ದೇಶ ಆಗಿದೆ. ಈ ಉದ್ದೇಶನ ಹಿಂಗೆ ನಡೀಲಿಕ್ಕೆ ಈ ದೇಶದ ಪ್ರಜ್ಞಾವಂತ ಜನ ಮತ್ತೆ ವಿದ್ಯಾರ್ಥಿ ವರ್ಗ ಯುವಜನ ಬಿಡೋದಿಲ್ಲ. ಇದನ್ನ ನಿಲ್ಲಿಸಬೇಕು, ವಾಪಸ್ ತಗೊಳ್ಬೇಕು. ಕೇಂದ್ರ ಸರ್ಕಾರದ ಏನು ವಿದ್ಯಾಮಂತ್ರಿ ಇದ್ದಾನೆ ಆತನು ಇದರ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಮತ್ತೆ ಹಿಂದೆ ಆಗಿರುವಂತ ಎಲ್ಲ ಪತ್ರಿಕಾ ಸೋರಿಕೆಗಳು ಇರಬಹುದು ಮತ್ತೆ ಬೇರೆ ಬೇರೆ ತರದಂತ ಅಕ್ರಮಗಳ ಮೇಲೆ ಗಂಭೀರವಾದಂತ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾದಿಂದಲ್ಲಿ ವಿಚಾರಣೆಗಳನ್ನ ನಡೆಸಿ ಅವ್ರಿಗೆ ಸೂಕ್ತ ತನಿಖೆ ಆಗಬೇಕು ಅನ್ನೋದನ್ನ ದೇಶವ್ಯಾಪಿ ಇವತ್ತು ಆಗ್ರಹಿಸ್ತಾ ಇದ್ದಾರೆ. ಅದರ ಭಾಗವಾಗಿ ನಾವು ಕೂಡ ಬೆಂಗಳೂರು CPIM ಪಕ್ಷದ ಒಂದು ನೇತೃತ್ವದಲ್ಲಿ ಈ ಪ್ರತಿಭಟನಾ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಇದು ಮುಂದಿನ ದಿನದಲ್ಲಿ ಉಲ್ಬಣ ಆಗುತ್ತೆ ಅನ್ನೋ ಒಂದು ಸಂದೇಶದ ಮಾತನ್ನ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.